ಇಷ್ಟು ದಿನ ನನ್ನ ಮಕ್ಕಳು ಪ್ರತಿ ಕ್ಷಣ ನನ್ನ ಕಣ್ಮುಂದೆನೇ ಇರ್ಲತ್ತ. ನಾನು ಅವ್ರಿಗೆ ನನ್ನ ಕೈಯಾರ ಊಟ ಮಾಡಿಸಿದ್ದೀನಿ, ಕತೆ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲೇ ಮಲಗಿಸಿದ್ದೀನಿ. ಅವಳು ನನಗೆ ಬಾಯಿ ತುಂಬ ಅಮ್ಮ ಅಂತ ಕರೀತಿದ್ಲು. ಅವಳು ನನಗೆ ಅಮ್ಮ ಅಂತಾಗಿಲ್ಲ, ಇವಳೆ ಯಾಕೆ ನನ್ನ ಮಗಳಾಗಬಾರ್ದು ಅಂತ ಪ್ರಶ್ನೆ ಬರ್ತಿತ್ತು. ಈಗ ಅರ್ಥ ಆಗ್ತಿದೆ, ಅದು ಪ್ರಶ್ನೆ ಅಲ್ಲ, ನನ್ನ ಮನಸ್ಸು ಸತ್ಯ ಹೇಳ್ತಿದ್ದು. ನಾನೇ ದಡ್ಡಿ, ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮಗಳು, ನಾನು ನನ್ನ ಮಗಳನ್ನ ಕಳ್ಕೊಂಡಿಲ್ಲ. ಅವಳು ಮತ್ತೆ ನನಗೆ ಸಿಗ್ತಾಳೆ, ಅವಳು ಮತ್ತೆ ನನಗೆ ಸಿಗ್ತಾಳೆ. ಇಷ್ಟು ದಿನ ನನ್ನ ಮೊಮ್ಮಗಳು ನನ್ನ ಕಣ್ಮುಂದೆನೂ ಓಡಾಡ್ತಿದ್ಲು. ಅಜ್ಜಿ ಅಜ್ಜಿ ಅಂತ ನನ್ನ ಹಿಂದೆನೇ ಓಡಾಡ್ತಿದ್ಲು. ಆದರೂ ಅವಳು ನಮ್ಮ ರಕ್ತ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ ಭೂಮಿಕಾ, ಮಿಂಚುಗೆ ನಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಬಹುಶಃ ಅವಳ ಮನಸ್ಸಿಗೆ ಗೊತ್ತಿತ್ತು ಅಂತ ಅನ್ಸತ್ತೆ. ಅದಕ್ಕೆ ಅನ್ಸತ್ತೆ ಕರಳು ಬಳ್ಳಿ ಸಂಬಂಧ ಅಷ್ಟು ಗಟ್ಟಿಯಾಗಿರೋದು. ಕಣ್ಣು ಕಾಣದೇ ಇದ್ರು ಮನ್ಸಿಗೆ ಅರ್ಥ ಆಗತ್ತೆ. ಆದರೆ ನನಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ, ನನಗೆ ಯಾಕೆ ಅರ್ಥ ಆಗಲಿಲ್ಲ? ನಾನು ಒಬ್ಬ ತಾಯಿಯಾಗಿ ಸೋತೋದಲ್ಲ ಅತ್ತೆ. ನಾನು ಏನು ತಪ್ಪು ಮಾಡಿದೆ ಅಂತ ದೇವ್ರು ನನಗಂತ ಶಿಕ್ಷೆ ಕೊಟ್ಟ. ಮೊದಲು ನನ್ನನ್ನು ನನ್ನ ಮಗಳಿಂದ ದೂರ ಮಾಡ್ದ. ಆಮೇಲೆ ನನ್ನ ಮಗಳು ನನ್ನ ಕಣ್ಣು ಮುಂದೆ ಇದ್ರೂ ನನಗೆ ಗೊತ್ತಿಲ್ದಂಗೆ ಮಾಡ್ದ. ಈಗ ಸತ್ಯ ಗೊತ್ತಾಗಿ ನನ್ನ ಮಗಳನ್ನ ನಾನು ಅಪ್ಕೊಳ್ಬೇಕು ಅಂದ್ರೆ ಮತ್ತೆ ನನ್ನಿಂದ ದೂರ ಮಾಡ್ತಿದ್ದಾನೆ. ಯಾಕೆ ಕಣ್ಣ ಮುಚ್ಚೆ ಆಟ ಆಡ್ತಿದ್ದಾನೆ? ನಾನು ಏನಂತ ತಪ್ಪು ಮಾಡಿದ್ದೀನಂತೆ, ನಾನು ಏನು ತಪ್ಪು ಮಾಡಿದ್ದೀನಿ? ಪ್ಲೀಸ್ ನೀವು ಧೈರ್ಯವಾಗಿರಿ. ನೋಡಿ, ನಿಮ್ಮ ಮಗಳು ಮನೆಗೆ ಬಂದಾದಮೇಲೆ ಅವ್ರಿಗೆ ಬೇಕಾಗಿದೆ ನಿಮ್ಮ ಧೈರ್ಯ. ಸೊ ನೀವು ಧೈರ್ಯ ಕಳ್ಕೊಬಾರ್ದು. ಖಂಡಿತ ನಿಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಗೌತಮ್ ಸರ್ ಹೋಗಿದಾರಲ್ಲ, ಖಂಡಿತ ಕರ್ಕೊಂಡು ಬಂದೇ ಬರ್ತಾರೆ. ಹೌದು ಭೂಮಿಕಾ, ಇಷ್ಟೊತ್ತು ಕಾದಿದ್ಯಾ? ಇನ್ನು ಸ್ವಲ್ಪ ಹೊತ್ತು ಗೌತಮ್ ಮಿಂಚನ ಕರ್ಕೊಂಡು ಬಂದ್ಬಿಡ್ತಾನೆ. ಮಿಂಚು ನನ್ನ ಮಾತು ಕೇಳಮ್ಮ. ನೀವು ನಿಲ್ಸಿ. ನೀವೇನ್ ಹೇಳಿದ್ರಿ? ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಅಯ್ಯೋ ಮಿಂಚು, ನನಗೂ ಇವ್ರ ಹತ್ರ ನಿನ್ನನ್ನು ಬಿಡಕ್ಕೆ ಇಷ್ಟ ಇಲ್ಲಮ್ಮ. ನೀನು ನನ್ನ ಅದೃಷ್ಟ ಲಕ್ಷ್ಮಿ. ಮೊದಲು ಒಬ್ರಿಂದ ದುಡ್ಡು ಬಂತ, ಈಗ ಇವರಿಂದ ದುಡ್ಡು ಬರ್ತಾ ಇದೆಯಾ? ನೀನು ನನ್ನ ಅದೃಷ್ಟ ಲಕ್ಷ್ಮಿ ಮಿಂಚು, ಅದೃಷ್ಟ ಲಕ್ಷ್ಮಿ. ಆದ್ರೆ ಏನು ಮಾಡಲಿ, ನಿನ್ನನ್ನು ಇವ್ರಿಗೆ ನಾನು ಒಪ್ಪಿಸ್ಲೇಬೇಕು ಮಿಂಚು. ಬಮ್ಮ ಮಿಂಚು, ಬಾ ತಗೊಳ್ಳಿ ಸರ್. ಆಂಟಿ, ಏನಂಟಿ ನೀವು ಹೀಗೆ ಮಾಡ್ತಿದ್ದೀರಾ? ಪ್ಲೀಸ್ ಆಂಟಿ, ನನ್ನ ಬಿಟ್ಟು ಹೋಗ್ಬೇಡಿ. ಇವ್ ನನ್ನ ಸಾಯಿಸ್ಬಿಡ್ತಾನೆ ಆಂಟಿ. ಆಂಟಿ ಪ್ಲೀಸ್ ಆಂಟಿ. ಆಂಟಿ ಸರ್, ಚಿಕ್ಕ ಮಗು, ದೊಡ್ಡ ಮನೆ ಹುಡುಗಿ ಬೇರೆ, ಹುಷಾರ ನೋಡ್ಕೊಳ್ಳಿ ಸರ್. ಬರೇ ಏನಾದರೂ ಡೀಲ್ಗಳಿದ್ರೆ ಹೇಳಿ. ಹಾಂ ಬರೇ ಬಾ. ನಿನ್ನಿಂದ ನನಗೆ ಎಷ್ಟು ಲಾಸ್ ಆಗಿದೆ ಗೊತ್ತಾ? ನಾನು ಜೈಲಿಗೆ ಹೋಗಿದ್ದೆ. ನಿನ್ನನ್ನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿ ಕಳಿಸಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ ಮಗು ಕಾಣಿಸ್ದೇ ಇದ್ರೆ ಹೇಗಿರುತ್ತೆ ಅಂತ. ವಿಕ್ರು, ಆ ಫೇಕ್ ಅಪ್ಪ ಅಮ್ಮನ ನಂಬರ್ ಸ್ವಿಚ್ ಆಫ್ ಆಗಿದೆ ಅಲ್ವಾ? ಡೇವಿಡ್ ಸರಿ ಫೋನ್ ಮಾಡಿ ಅವ್ರ ಲೊಕೇಶನ್ನ ಟ್ರ್ಯಾಕ್ ಮಾಡೋಕ್ಕೆ.
ಹಲೋ ಗೌತಮ್ ಸರ್ ಹೇಳಿ. ಸರ್ ಮಿಂಚು ಅಪ್ಪ ಅಮ್ಮ ಅಂತ ಹೇಳ್ಕೊಂಬಂದಿದ್ರಲ್ಲ, ಅವ್ರು ನಿಜವಾದ ಅಪ್ಪ ಅಮ್ಮ ಅಲ್ಲ ಸರ್, ನಾವೇ ನಿಜವಾದ ಅಪ್ಪ ಅಮ್ಮ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಈಗ ತಾನು ಅವ್ರ ಹತ್ರ ಮಾತಾಡಿದೆ, ಕರೆಕ್ಟಾಗಿ ಮಾತಾಡಿದ್ರು. ಬಟ್ ಈಗ ನೆಟ್ವರ್ಕ್ ಇಶ್ಯೂ ಅಂತ ಡ್ರಾಮಾ ಮಾಡ್ತಾ ಇದ್ದಾರೆ ಸರ್. ಸರ್ ನನಗೆ ಅವ್ರ ಕಾಲ್ ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡ್ಕೊಡೋಕ್ಕಾಗುತ್ತಾ? ಓಕೆ ಸರ್, ನೀವು ಆ ನಂಬರ್ ಕಳಿಸಿ, 2 ಮಿನಿಟ್ಸಲ್ಲಿ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ. ಎಸ್ ಸರ್. ಹಲೋ ನಾರಾಯಣ್, ನಿಮ್ಗೊಂದು ನಂಬರ್ ಕಳಿಸೀನಿ, ಆ ಲೊಕೇಶನ್ ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಬೇಗ ಹೇಳಿ ನನಗೆ. ಇಬ್ರು ಏನೂ ಆಗಲ್ಲ, ಮಿಂಚು ಸಿಕ್ಕೇ ಸಿಗ್ತಾಳೆ. ಇಲ್ಲ ಪಾರ್ಥ, ಯಾಕೋ ಏನೋ ಒಳ್ಳೇದಾಗಲ್ಲ ಅಂತ ಮನಸ್ಸು ಹೇಳ್ತಾ ಇದೆ. ಇಬ್ರು ನಾವೀಗ ತುಂಬ ಹತ್ರ ಬಂದಿದ್ದೀವಿ. ನನಗನ್ನಿಸ್ತಾ ಇದೆ ಇವತ್ತು ಎಲ್ಲದೂ ಕ್ಲಿಯರ್ ಆಗಿಬಿಡುತ್ತೆ ಅಂತ. ನೀನು ಹೋಪ್ಸ್ ಕಳ್ಕೊಬೇಡ, ಬಿ ಸ್ಟ್ರಾಂಗ್. ಸರ್, ಆ ನಂಬರ್ ಈಗ ಸ್ವಿಚ್ ಆಫ್ ಆಗಿದೆ, ಬಟ್ ಲಾಸ್ಟ್ ಆಕ್ಟಿವ್ ಆಗಿದ್ದ ಲೊಕೇಶನ್ ಇದು. ಮತ್ತೆ ನೀವು ಕಾಲ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನಂಬರ್ ಕಾಲ್ ಮಾಡಿದ್ದಾರೆ, ಆ ನಂಬರ್ ಸೆಂಡ್ ಮಾಡಿ ಲೊಕೇಶನ್ ಶೇರ್ ಮಾಡಿದ್ದೀನಿ ಸರ್ ನಿಮಗೆ. ಬಿಬ್ರು ಅವು 2 ಲೊಕೇಶನ್ ಯಾವುದಂತೆ? ಪಾರ್ಥ, ಅವರು ಹೋಗ್ತಾ ಇರೋ ರೂಟ್ ಇದು. ನಾನು ಕಾಲ್ ಮಾಡಿದಾಗ ಇಲ್ಲೇ ನಿಲ್ಸಿ ಮಾತಾಡಿದ್ದಾರೆ. ಇದು ಇನ್ನೊಂದು ಲೊಕೇಶನ್. ಅಂದರೆ ನಾನು ಕಾಲ್ ಮಾಡೋದಕ್ಕೆ ಮುಂಚೆ ಅವರು ಈ ಲೊಕೇಶನಲ್ಲಿ ಮಾತಾಡಿದ್ದಾರೆ. ಎಕ್ಸಾಕ್ಟ್ಲಿ ಬಿಗ್ರು, ನನಗನ್ನಿಸ್ತಾ ಇದೆ ಮೋಸ್ಟ್ಲಿ ಸೆಕೆಂಡ್ ಲೊಕೇಶನ್ನೇ ಅನಿಸುತ್ತೆ. ಹೌದು ಪಾರ್ಥ, ಅವ್ರು ಯಾರೇ ಇರಲಿ, ಯಾಕೆ ಇದನ್ನು ಮಾಡ್ತಾ ಇರಲಿ, ಇವತ್ತು ನನಗೆ ಎಲ್ಲದಕ್ಕೂ ಉತ್ತರ ಸಿಗಬೇಕು. ಇಂಚುನ ಇವತ್ತು ನಾನು ವಾಪಸ್ ಕರ್ಕೊಂಡು ಹೋಗ್ತೇನೆ. ಎಸ್ ಬಿಗ್ರು. ಭೂಮಿಕಾ,